514 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ಹತ್ರ ಕೇಳಿದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದರಲ್ಲಿ ವಾಣಿಜ್ಯ ಕಚೇರಿ ಟೆಕ್ ಪಾರ್ಕ್ ಏನಿದೆ ಅದಕ್ಕೆ ನೀವು 30 years ಲೀಸ್ ಪೀರಿಯಡ್ ಅಂತ ಹಾಕಿದ್ರಿ. ಆ್ಯಕ್ಚುಲಿ 29 years ವಾಟ್ ಎವರ್, ಅದು ಪುನಃ ಬಿಡ್ಡಿಂಗ್ ಆಗ್ತದೆ. ಈಗ ಮಂಗಳೂರಿನಲ್ಲಿ ಮಾಡುವಾಗ ನೀವು 30 years ಕೊಟ್ಟು ಪುನಃ ಅದರ ಕಾಸ್ಟನ್ನು ರಿಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ರೆಂಟಲ್ ಪ್ರಾಬ್ಲಮ್ ಇದೆ ಸರ್. ನೀವು ರೆಂಟಲನ್ನು 54 rupees ಅಂತ ನಿಮ್ಮ ಬಿಡ್ಡಿಂಗ್ ಡಾಕ್ಯುಮೆಂಟಲ್ಲಿ ಇದೆ. 54 rupees, 54 rupees ಆ ಜಾಗದಲ್ಲಿ ನಿಮಗೆ ಅರೌಂಡ್ 40 ಹತ್ರ ಎವರೇಜ್ ಸಿಗ್ತದೆ. ಇದು ಎವರೇಜ್ ಮಾಡಲಿಲ್ಲ, ಎಲ್ಲೋ ಒಂದು ಕಡೆ 2 ಕಡೆ ನೋಡಿದ್ದಾರೆ ಸಿಟಿಯಲ್ಲಿ, ಅಲ್ಲಿ 55, 56 ಇದೆ, 54 ಅಂತ ಹಾಕಿದ್ದಾರೆ. ಇದು ಫೀಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಇದು 40 ಹತ್ರ ಬರ್ತದೆ ಆ್ಯಕ್ಚುಲಿ ರೆಂಟ್ ಕಮ್ಮಿ ಆದ ಕಾರಣ ನಿಮ್ಮದು ಲೀಸ್ ಪೀರಿಯಡ್ 30 years ಇದ್ದರೆ 30 years ಅಲ್ಲಿ ರಿಕವರ್ ಆಗೋದಿಲ್ಲ. ನೀವು ಪುನಃ ಅದರಲ್ಲಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ರಿ, ಪುನಃ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 30 more years ಅಂತ. ಈಗ 30 more years ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದ ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ 29 years ಆದ ನಂತರ ನೀವು ಪುನಃ ಬಿಡ್ ಮಾಡ್ತೀರಿ. ಅದನ್ನು ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ಕನ್ಸೆಷನಿಯರಿಗೆ ಹೋಗ್ತದೆ, ಯಾರಿಗೆ ಬಿಲ್ಡ್ ಮಾಡಿದ್ದಾನೆ ಅವನಿಗೆ ಹೋಗ್ತದೆ. ಆದರೆ ದ ನ್ಯೂ ಬಿಡ್ಡರ್ 10% ಮಾತ್ರ ಆಫ್ ದ ಲೆಸ್ ಆಫ್ ದ ಎಕ್ಸಿಸ್ಟಿಂಗ್ ಕಮಿಷನ್ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಈ ಸೇಸ್ 12% or 11%, ಇವರಿಗೆ ಪ್ರಾಬ್ಲಮ್ ಆಗ್ತದಾಗ ಎಕ್ಸಿಸ್ಟಿಂಗ್ ಇದ್ದವರಿಗೆ. ನೀವು ಆ ಗ್ಯಾಪನ್ನು ಒಂದು 25% ಅವರಿಗೆ ಮಾಡಿದರೆ, ಯಾಕಂತ ಹೇಳಿದ್ರೆ ಫಸ್ಟ್ ಹೇಗೆ ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ, ಬಿಲ್ಡ್ ಮಾಡಿದಾಗ ಎಲ್ಲರೂ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈಗ ಸೆಕೆಂಡ್ ಬಿಡ್ಡರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ, ಸೆಕೆಂಡ್ ಬಿಡ್ಡರ್ ಜಸ್ಟ್ ವಾಕ್ಸ್ ಇನ್, ಅವನು 10%, 11%, 12% ಕೊಡ್ತಾನೆ. ಇನ್ವೆಸ್ಟ್ ಮಾಡೋದಕ್ಕೆಲ್ಲ 30 ವರ್ಷ ಕೊಡೋದು. 30 ವರ್ಷ ಆದ ನಂತರ ಅವ ಪುನಃ 30 ವರ್ಷ ತಗೊಳ್ತಾನಲ್ಲ. ಈಗ ಬಂದವ, ನೀವು ಆ ಗ್ಯಾಪನ್ನು ಜಾಸ್ತಿ ಮಾಡಿ. ಆ ಬಂದವನಿಗೆ ಇದಿಲ್ಲ, ಏನು ಸಹ ಕಮಿಟ್ಮೆಂಟ್ ಇಲ್ಲ, ಹಿ ಹಸ್ ನಾಟ್ ಡನ್ ಎನಿ ಇನ್ವೆಸ್ಟ್ಮೆಂಟು. ಅವು ಸೀದಾ ಬರ್ತಾನೆ, ಇಲ್ಲಿ ಸೇ 11%, 12% ಜಾಸ್ತಿ ಕೊಡ್ತಾನೆ. ಸೊ ಅವರಿಗೆ ನೀವು ಆ ಗ್ಯಾಪನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅರೌಂಡ್ 25% ಏನಾದರೂ ಆ ಹತ್ತಿರದಲ್ಲಿ. ಮತ್ತು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟು ನೀವು 135 crores ಅಂತ ಕೊಟ್ಟಿದ್ರಿ. 135 crores ನೀವು ಪರ್ಮಿಸಿಬಲ್ ಎಷ್ಟು ನಿಮಗೆ ಅಲ್ಲಿ ಸಿಗ್ತದೆ, ಅದರಲ್ಲಿ 135 crore ಅಂತ ಹೇಳ್ಬೋದು. ಮಾತ್ರ ಅಲ್ಲಿ ಅದು ಅಗತ್ಯ ಇರಲಿಲ್ಲ ಅಲ್ಲಿ ಹಾಕೋದು. ಯಾಕಂತ ಹೇಳಿದರೆ, ಈಗ ಬಿಲ್ಡರು ಪರ್ಮಿಸಿಬಲ್ FIR ಕಟ್ಟಿದರೆ ಅವನಿಗೆ ವರ್ಕೌಟ್ ಆಗೋದಿಲ್ಲ. ಅವನು ಪುನಃ ಪ್ರೀಮಿಯಂ TDR ಮತ್ತು FIR ತಗೊಂಡು ಪುನಃ ಬಿಲ್ಡ್ ಮಾಡ್ತಾನೆ. ಬಿಲ್ಡ್ ಮಾಡಿದಾಗ ದ ಸ್ಕ್ವೇರ್ ಫೀಟ್ ಜಾಸ್ತಿ ಆಗುವಂಥದ್ದು ಒಂದು ಸಾಧ್ಯತೆ ಇರ್ತದೆ. ಇದರಲ್ಲಿ ಪುನಃ ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ, ಬಿಲ್ಡರು ಪ್ರೀಮಿಯಂ FIR ಅನ್ನು ಬೈ ಮಾಡ್ತಾನೆ, TDR ಅನ್ನು ಬೈ ಮಾಡ್ತಾನೆ, ಬಿಲ್ಡ್ ಮಾಡ್ತಾನೆ. ಬಿಲ್ಡ್ ಮಾಡಿದ ನಂತರ ಅವ ಪುನಃ ಬಿಲ್ಡ್ ಮಾಡಿದಂಥ ಎಕ್ಸ್ಟ್ರಾ ರೇಟಲ್ಲಿ ಸಹ 12% ಅನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಅದರ್ವೈಸ್ ಆಲ್ಸೋ ಎಸ್ ಟು ಗಿವ್ 12% ಆಫ್ ದ ರೆವಿನ್ಯೂ. ಅದರ್ವೈಸ್ ಆಲ್ಸೋ ಈಗ ಅವ ಪರ್ಚೇಸ್ ಮಾಡಿ ದುಡ್ಡನ್ನು ಹಾಕಿ ಪ್ರೀಮಿಯಂ FIR TDR ಏನು ತಗೊಂಡಿದ್ದಾನೆ, ಅದ್ರ ಮೇಲೆ ಸಹ ಅವ 12% ಅನ್ನು ಗೌರ್ಮೆಂಟಿಗೆ ಕೊಡ್ತಾನೆ. ಅವನಿಗೆ ಯಾವುದೇ ಕನ್ಸೆಷನ್ ಇದರಲ್ಲಿ ಸ್ವಲ್ಪ ಸಮ್ ಕೈಂಡ್ ಆಫ್ ಅ ಕನ್ಸೆಷನ್ ಶುಡ್ ಬಿ ಗಿವನ್ ಟು ಹಿಮ್. ಬಿಕಾಸ್ ಅವ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾನೆ, ಅದನ್ನು ಇದು ಎಕ್ಸ್ಟ್ರಾ ದುಡ್ಡು ಹಾಕ್ತಾ ಇದ್ದಾನೆ. ಮತ್ತು ಕನ್ಸೆಷನ್ ಪೀರಿಯಡ್, ಇದು ಬಿಲ್ಡಿಂಗ್ ಟೈಮು 36 months ಅಂತ ಕೊಟ್ಟಿದ್ದಾರೆ ಫಾರ್ ಪ್ರೊವೈಡೆಡ್ ಫಾರ್ ದ ಕನ್ಸ್ಟ್ರಕ್ಷನ್. ಇವನ್ ಇಫ್ ಅಡಿಷನಲ್ ಏರಿಯಾಸ್ ಆರ್ ಕನ್ಸ್ಟ್ರಕ್ಷನ್ 36 months. 36 months ಅಲ್ಲಿ ಈ ರೆಂಟ್ ಕೊಡೋದು 12% ಟೋಟಲ್ ರೆವಿನ್ಯೂಯಿಂದ ಆ್ಯನ್ಯುವಲ್ ಪೇಮೆಂಟ್ ಅವ ಮಾಡಬೇಕಾಗಿದೆ. ಆ್ಯನ್ಯುವಲ್ ಪೇಮೆಂಟು ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಅವನಿಗೆ ಆ್ಯನ್ಯುವಲ್ ಪೇಮೆಂಟಲ್ಲಿ ರಿಯಾಯಿತಿ ಕೊಡಲಿಲ್ಲ. ಬೇರೆ ಎಲ್ಲ ಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡುವಾಗ ಆ್ಯನ್ಯುವಲ್ ಪೇಮೆಂಟಿಗೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ 36 months ಸಾಕಾಗಲಿಕ್ಕಿಲ್ಲ, 36 monthsಗೆ ಒಂದು ರಿಯಾಯಿತಿ ಕೊಡ್ತಾರೆ. ಇದರಲ್ಲಿ ಯಾವುದೇ ರಿಯಾಯಿತಿಯನ್ನು ಕೊಡಲಿಲ್ಲ. ನೆಕ್ಸ್ಟು ಡೆಪಾಸಿಟ್ ಸ್ಪೆಸಿಫೈಡ್ ಮೋರ್ ದೆನ್ 50% ಆಫ್ ದ ಲ್ಯಾಂಡ್ ವ್ಯಾಲ್ಯೂ ನಾವು ಡೆಪಾಸಿಟನ್ನು ಕೇಳ್ತಾ ಇದ್ದೇವೆ. ಇದರಲ್ಲಿ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡುವಂಥ ವ್ಯಕ್ತಿ ಯಾರು ಬರ್ತಾನೆ, ಕನ್ಸ್ಟ್ರಕ್ಟರ್, ಅವನಿಗೆ ಬ್ಯಾಂಕ್ ಲೋನ್ ಸಿಕ್ಕುವುದಿಲ್ಲ. ಈಸ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಬ್ಯಾಂಕ್ ಲೋನ್. ಇದು ಗೌರ್ಮೆಂಟ್ ಪ್ರಾಪರ್ಟಿ. ಅದರ ಮೇಲೆ ಅವ 50% ಡೆಪಾಸಿಟ್ ಇಡಬೇಕಾಗ್ತದೆ.
ಅಧ್ಯಕ್ಷರೇ, 50% ಕ್ವಶನ್ ಅವರ ಚರ್ಚೆನ ಅಧ್ಯಕ್ಷರೇ. ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಯಾಕೆ ನೀವು ಮಾತಾಡಬಡಿಸ್ತೀರಿ? ಅವ್ನು ತಪ್ಪು ಹೇಳಿದ್ರ? ಸರ್ ಇದು ಸ್ವಲ್ಪ ಅನ್ವಯಬಲ್ ಆಗ್ತದೆ ಸರ್. ಇದನ್ನ ಒಂದ್ಸತಿ ಮತ್ತೊಮ್ಮೆ ಮಿನಿಸ್ಟರ್ ಅವರು ಲೋಕಲ್ ಅಲ್ಲಿ ನಮ್ಮ ಕ್ರೆಡೆ ಅವರು ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸು ಮತ್ತೆಲ್ಲ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ. ಒಂದ್ಸತಿ ಕರೆದು ವಿ ನೀಡ್ ಟು ರಿವಿಸಿಟ್ ದಿಸ್ ಸರ್. ಮಂತ್ರಿಗಳೇ, ಖಾದರ್ ಅವರೇ, ಸಭಾಧ್ಯಕ್ಷರೇ ಇದನ್ನ ಸ್ವಲ್ಪ ನೀವು ನಿಮ್ಮ ಏರಿಯಾ ನೀವು ಇದರಲ್ಲಿ ಇದ್ದೀರಿ, ಒಂದ್ಸತಿ ಕರೆದು ಇದ್ರ ಬಗ್ಗೆ ಇಫ್ ಯು ರಿವಿಸಿಟೆಡ್ ಸಮಥಿಂಗ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಇದು ರೆಂಟ್ ಎಲ್ಲ ತುಂಬಾ ಹೈ ಇದೆ, ಇದು ವರ್ಕೌಟ್ ಆಗುದಿಲ್ಲ. ಫಸ್ಟ್ ಪ್ರಾಜೆಕ್ಟ್ ಸರ್ಕಾರದ ಸರ್, ಇದ್ರ ಬಗ್ಗೆ ಹೇಳಿದ್ರಲ್ಲ ಈಗ ಮಂತ್ರಿ ಉಟ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈ ಪಾರ್ಕನ್ನು ನಾವು ಮಂಗಳೂರಿನಲ್ಲಿ ಮಾಡಬೇಕು ಅಂದಾಗ ಭಾಳ ಸೂಕ್ಷ್ಮವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅವ್ರ ಜೊತೆ ಚರ್ಚೆ ಮಾಡಿರೋದು. ಟು ಬಿ ಆನೆಸ್ಟ್ ಅಧ್ಯಕ್ಷರೇ, ನಾವು ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ, ಲೀಪ್ ಪ್ರೋಗ್ರಾಮ್ ಅಂತ. ಭರತ್ ಶೆಟ್ಟಿ ಅವರಿಗೆ ಗೊತ್ತಿದೆ, ಯಾಕಂದರೆ ಮಂಗಳೂರಿನಲ್ಲಿ ನಾನೇ ಹೋಗಿ ಖುದ್ದಾಗಿ ಅಲ್ಲಿ ಭೇಟಿಯಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತನಾಡಿದೆ. IT ಕಂಪನೀಸ್ ಜೊತೆ ಮಾತಾಡಿದೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಮಾತನಾಡಿದೆ, ನಮ್ಮ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾತನಾಡಿದೆ, ಅವ್ರು ಹೇಳ್ದಂಗೆ ಕ್ರೆಡೈ ಅವ್ರ ಹತ್ರ ಮಾತಾಡಿದೆ. ಮತ್ತು ಅವರ ಕನ್ಸಾರ್ಷಿಯಮ್ ಒಂದು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ, ಎಲ್ಲರೂ ಬಿಸ್ನೆಸ್ ಮ್ಯಾನ್ ಸೇರ್ಕೊಂಡು ಅವ್ರ ಜೊತೆ ಮಾತನಾಡಿದ್ಮೇಲೆ ಇದು 2 ಸರಿ ಪರಿಷ್ಕರಣೆ ಆದಮೇಲೆ ಈ ಟೆಂಡರ್ ಡಾಕ್ಯುಮೆಂಟನ್ನು ನಾವು ಫ್ಲೋಟ್ ಮಾಡಿರೋದು. ಇದು ಸುಮ್ಮನೆ ಹಾಗೆ ನಾವು ಮಾಡಿಲ್ಲ. ವಿ ಹ್ಯಾವ್ ಕನ್ಸಲ್ಟೆಡ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಕ್ರೆಡೈ ಸರ್. ಆಮೇಲೆ ತಮಗೂ ಕೂಡ ನಾವು ಮಾತನಾಡಿ ನಾವು ಮಾಡಿರೋದು, ತಾವಾಗಿರ್ಬೋದು ಮತ್ತು ನಮ್ಮ ಉಳಿದ ಶಾಸಕರಿಗೂ ಕೂಡ ನಾವು ಮಾತನಾಡಿ ಮಾಡಿರೋದು. ಅವರು ಏನೇನು ಪ್ರಶ್ನೆಗಳು ಎತ್ತಿದ್ದಾರೆ ಅಧ್ಯಕ್ಷರೇ, ಫಾರ್ ಅ ಮೆಚ್ಯೂರ್ ಮಾರ್ಕೆಟ್ ಐ ಪಾರ್ಷಲಿ ಅಗ್ರಿ ಸರ್. ಮೆಚ್ಯೂರ್ ಮಾರ್ಕೆಟಿಗೆ ನೀವು ಹೇಳೋದೆಲ್ಲ ನಾನು ಸ್ವಲ್ಪ ಒಪ್ಕೋಬೋದು. ಆದರೆ ನಾವು ಏನಿದು ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್, ಲೀಪ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಬಿಯಾಂಡ್ ಬೆಂಗಳೂರು ನಮಗೆ ಬಂಡವಾಳ ಆಗಬೇಕು, ಎಸ್ಪೆಷಲಿ ನಮ್ಮ ಎಲೆಕ್ಟ್ರಾನಿಕ್ಸು IT ಆ್ಯಂಡ್ BTನಲ್ಲಿ ಅಂತ ನಾವು ಏನು ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅಧ್ಯಕ್ಷ. ಅದಕ್ಕೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇಲ್ಲಿ ಮಣಿಪಾಲ್, ಉಡುಪಿ ಆ್ಯಂಡ್ ಮಂಗಳೂರು ಸರ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ಲಸ್ಟರ್. ಮಂಗಳೂರು ವಿಲ್ ಆ್ಯಕ್ಟ್ ಆಸ್ ಅ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಫಾರ್ ಉಡುಪಿ ಆ್ಯಂಡ್ ಮಣಿಪಾಲ್ ಸರ್. ಹಾಗೆ ಹುಬ್ಳಿ, ಬೆಳಗಾವಿ, ಧಾರವಾಡ, ಕಲಬುರಗಿ, ಬೆಳ್ಳಾರಿನಲ್ಲೂ, ಮೈಸೂರು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮಂಗಳೂರಿನಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಇದು ಲ್ಯಾಂಡ್ ನಮ್ದಿರೋದ್ರಿಂದ ಫಸ್ಟ್ ಮೂವರ್ ಅಡ್ವಾಂಟೇಜ್ ನಾವು ಕೊಡಲೇಬೇಕಾಗುತ್ತೆ ಸರ್. ಸ್ವಲ್ಪ ಸರ್ಕಾರಕ್ಕೆ ಲಾಭ ಆಗಲಿಲ್ಲ ಅಂದ್ರೂ ಕೂಡ ವಿ ಹ್ಯಾವ್ ಟು ಎನ್ಶೋರ್ ವಿ ಟೇಕ್ ದಟ್ ಲೀಪ್ ಆಫ್ ಫೇತ್. ನೀವು ಹೇಳ್ದಂಗೆ ನಾವು ಲ್ಯಾಂಡ್ ಕೊಡ್ತಾ ಇದ್ದೀವಿ, ಯಾರು ನಿಮ್ಮ ಪ್ರೈವೇಟ್ ಇನ್ವೆಸ್ಟರ್ ಅವ್ರು ಬಂದು ಅವ್ರು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಅವರು ಹಾಗೆ ಬರ್ತಾ ಇಲ್ಲ. ಅವರು ಯಾರು ಕೂಡ ದೇ ಆರ್ ನಾಟ್ ಇನ್ ಟು ವೆಲ್ಫೇರ್, ದೇ ಆರ್ ಇನ್ ಟು ಪ್ರಾಫಿಟ್ ಓನ್ಲಿ. ಸೊ ಆದ್ದರಿಂದ ನಾವು ಕೂಡ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ನಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಬಂಡವಾಳ ತರಲಿಕ್ಕೆ ನಾವು ಅವಕಾಶ ಮಾಡ್ತಾ ಇದ್ದೀವಿ. ನ್ಯಾನೋ GCCs ಅಂದರೆ ನ್ಯಾನೋ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ನಾವು ನಿಮ್ಮ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಅಲ್ಲಿ ಒಂದು ಡೆನ್ಮಾರ್ಕಿನ ಒಂದು ಹೆಲ್ತ್ GCC ಈಗ 835 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ, ಇನ್ಕ್ಲೂಡಿಂಗ್ ದ ಟಾಪ್ ಲೀಡರ್ಶಿಪ್ ಆಫ್ ಡೆನ್ಮಾರ್ಕ್ ಸಿಟ್ಸ್ ಇನ್ ಮಂಗಳೂರು. ಸೊ ನೀವು ಹೇಳಿದ್ದೆಲ್ಲ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಆದರೆ ನಾವು ನೀವೇನು ಹೇಳ್ತಾ ಇದ್ದೀರಾ 100% ಕೊಡಬೇಕಾಗಿತ್ತು ಅಥವಾ 54 ರೂಪೀಸ್ ವರ್ಕೌಟ್ ಆಗ್ತಾ ಇಲ್ಲ, ಅದು ನಾವು ನೋಡೋಣ ಅಧ್ಯಕ್ಷರೇ. ಈಗ ಪ್ರಾರಂಭ ಆಗಲಿ, ಕೆಲಸ ಪ್ರಾರಂಭ ಆಗಲಿ, ಅದಾದಮೇಲೆ ಏನಾದರೂ ಸರಳೀಕರಣ ಮಾಡಬೇಕು ಅಂದರೆ ಮಾಡೋಣ. ಬಟ್ ಆ್ಯಸ್ ಆಫ್ ನೌ ಸರ್, ವಿ ಹ್ಯಾವ್ ಕನ್ಸಲ್ಟೆಡ್ ಎವ್ರಿ ಬಿಲ್ಡರ್, ವಿ ಹ್ಯಾವ್ ಕನ್ಸಲ್ಟೆಡ್ ಕ್ರೆಡೈ, ವಿ ಹ್ಯಾವ್ ಇನ್ಫ್ಯಾಕ್ಟ್ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ದವರಿಗೆ ಅಲ್ಲೇ ನಾವು ಬಿಟ್ಟಿದ್ದೀವಿ. ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಕೂಡ ಇಲ್ಲಿ ಕೂತಿದ್ರು, ಅವರು ಸಚಿವರಿದ್ದಾಗ ಅವರು ಕೂಡ ಇದು ಪ್ರಯತ್ನ ಮಾಡಿದ್ರು. ಸೊ ಇವಾಗ ಎಲ್ಲ ಕನ್ಸಾರ್ಷಿಯಮು, ಇಂಡಸ್ಟ್ರಿ, GCC ಅವರು, ಕೆಡೆಮ್ ಅವರು ಮತ್ತು ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಒಟ್ಟಿಗೆ ಇದನ್ನು ಮಾಡಿದ್ದೀವಿ. ಇಟ್ ಇಸ್ ಟೇಕನ್ ಮೀ 1 year ಸರ್. ಸೊ ವಿ ವಿಲ್ ಟ್ರೈ ದಿಸ್ ಸರ್. ಇಫ್ ದರ್ ಇಸ್ ಎನಿ ಕೋರ್ಸ್ ಕರೆಕ್ಷನ್ ದಟ್ ಈಸ್ ರಿಕ್ವೈರ್ಡ್, ಅದನ್ನು ನಾವು ಮಾಡೋಣ ಸರ್. ಇಲ್ಲಿದ್ರೆ ನಾವು ನಮ್ದು ಇಂಟೆನ್ಷನ್ ಏನು ಸರ್, ಸರ್ಕಾರದ್ದು ಉದ್ಯೋಗ ಸೃಷ್ಟಿ ಆಗಬೇಕಲ್ಲಿ, ಅಲ್ಲಿ ನಮಗೆ ಬಂಡವಾಳ ಬರಬೇಕು. ಇದನ್ನ ಎಕ್ಸಾಂಪಲ್ ಮಾಡಿಬಿಟ್ಟು ನಾವು ಉಡುಪಿ ಮಣಿಪಾಲ್ನಲ್ಲೂ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಮತ್ತೆ ಮೊನ್ನೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಆಕ್ವಾ ಮರೀನ್ ನಾವು ಪ್ರಾರಂಭ ಮಾಡಿದ್ದೀವಿ. ಸಭಾಧ್ಯಕ್ಷರೇ, ಈಗ ನಾನು ಕೇಳಿದ ಪ್ರಶ್ನೆ ಬೇರೆ, ನನ್ನ ಡೌಟ್ಸೇ ಬೇರೆ, ಮಂತ್ರಿಗಳ ಹತ್ರ ಕೇಳಿದ್ದು. ನಾನು ಹೇಳಿದ್ದೇನಂತ ಹೇಳಿದ್ರೆ, ವಾಟ್
model you have given here. ಅವ್ರು ಹೇಳಿದ್ರು ಮತ್ತೆ ಕೆಚಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡುವ ಟೆಕ್ನಿಕಲ್. ಸರ್ ಇದನ್ನ ಈಗ ಒಂದ್ಸತಿ ಕೆಲಸ ಶುರುವಾಗ್ಲಿ ಹೇಳಿದ್ರಲ್ಲ, ಬಿಡ್ಡರ್ಸು ಈ ರೀತಿಯನ್ನು ಕೊಟ್ಟಾಗ, ಈ ರೀತಿಯ ಡಿಸಾರ್ಡರ್ ಇರುವಂತ ಸಮಯದಲ್ಲಿ ಬಿಡ್ಡರ್ಸ್ ಹಿಂದೆ ಮುಂದೆ ನೋಡ್ತಾರೆ. ಈಗ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅವ್ರಿಗೆ ಮುಂದೆ ಮಾಡ್ಬಿಟ್ಟೆ ಬಿಡ್ಡರ್ಸ್ ಅವರಿಗೆಲ್ಲ ಮಾತಾಡ್ಬಿಟ್ಟೆ ಇದು ಮಾಡಿರೋದು ಸರ್. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಅನಿಸ್ತಾರೆ ಇದು ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ತಾ ಇಲ್ಲ ಅಂದ್ರೆ ವಿ ವಿಲ್ ಡೆಫಿನೆಟ್ಲಿ ರಿವಿಸಿಟ್. ಒಂದು ಪೂರಕ ಒಂದೇ ಮಿನಿಟ್ ಅಧ್ಯಕ್ಷರೇ, ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಎಲ್ಲರ ಹತ್ರ ಪುನಃ ಮಾತಾಡಿದ್ದೇನೆ. ಅವರು ಡಿಸ್ಕಸ್ ಆಗಿದೆ, ದೇ ಹ್ಯಾವ್ ಸ್ಪೋಕನ್ ಟು ದೆಮ್, ಮಾತಾಡಿದ್ದಾರೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಯಾವ್ದಂತ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಅದು ಬಂದು ಮಾತಾಡ್ಲಿ. ಈಗ ಪುನಃ ನೀವು ಬಿಡ್ ಹಾಕಿ ಆಗಿದೆ. ವಾಟ್ಸ್ ದ ಕ್ವಶನ್ ನೌ? ಈಗ ಸರ್ ಈಗ ಡಿಸೆಂಬರ್ 15ನೇ ತಾರೀಕು ಬಿಡ್ ಓಪನ್ ಆಗ್ತಾ ಇದೆ, ನೋಡೋಣ ಅದ್ರಲ್ಲಿ ಏನಾದ್ರೂ ನಿಮ್ಮ ಅನುಕೂಲದ ಪ್ರಕಾರ ಆಗಿಲ್ಲ ಅಂದ್ರೆ ವಿ ವಿಲ್ ಚೇಂಜ್ ಸರ್. ವಿ ಆರ್ ಗವರ್ಮೆಂಟ್, ವಿ ಆರ್ ಹಿಯರ್ ಟು ವರ್ಕ್ ಫಾರ್ ಯು. ನಮ್ದು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನೆ ಇದೆ. ಈಗ ಅಲ್ಲಿ ಒಂದು ಒಳ್ಳೆ ಪಾರ್ಕ್ ಆದ್ರೆ ಹೆಸರು ಯಾರಿಗೆ ಬರ್ತದೆ? ಸರ್ಕಾರಕ್ಕೆ ಬರ್ತದೆ, ನಮಗೆ ಬರ್ತದೆ. ಅಂಡ್ ನಾನಂತೂ ನಿಮ್ಗೆ ಹೇಳಿದ್ದೀನಿ, ನಮ್ಮ ವೇದವ್ಯಾಸ್ ಅವರಿಗೆ ಹೇಳಿದ್ದೀನಿ, ವಿ ಆರ್ ರೆಡಿ ಟು ಕೋಆಪರೇಟ್ ವಿತ್ ಎನಿಥಿಂಗ್ ದಟ್ ಯು ಸಜೆಸ್ಟ್. ನೀವು ಅವ್ರ ಜೊತೆ ಇದ್ದೀರಿ, ಅವ್ರು ನಿಮ್ಮ ಜೊತೆ ಇದ್ದೀರಿ, ಇಬ್ಬರು ನನ್ನ ಜೊತೆ ಇದ್ದೀರಿ. ಮಾತಾಡಿ ಆಫೀಸಲ್ಲಿ ಮಾತಾಡಿ ಹೋಗಿ. ಒಂದು ನಿಮಿಷ. We want you to succeed. ಓಕೆ ಆಯ್ತು ಭರತ್. ಮಾನ್ಯ ಅಧ್ಯಕ್ಷರೇ, ಅವರಿಗೆ ಮತ್ತೊಮ್ಮೆ ಕರೆಸಿ ಬಿಡ್ ಇದು ಡಿಸೆಂಬರ್ 15 ಮುಗಿಲಿ ಸರ್. ಅದಾದ್ಮೇಲೆ ಏನಾಗುತ್ತೆ, ಬಿಡ್ ಅಲ್ಲಿ ಏನ್ ಓಪನ್ ಆಗುತ್ತೆ ನೋಡೋಣ. ಅದಾದ್ಮೇಲೆ ನಿಮ್ ಜೊತೆ ಚರ್ಚೆ ಮಾಡಿ. ಅಲ್ಟಿಮೇಟ್ಲಿ ಸರ್, you should drive this project, not me. 100%. Once after 15th we will sit again. Minister, we will call a meeting on that. ಅಧ್ಯಕ್ಷ ಒಂದು ನಿಮಿಷ. ಮಂತ್ರಿಗಳು ಹೇಳಿದ್ದಕ್ಕೆ, ಭರತ್ ಶೆಟ್ಟಿ ಹೇಳಿದ್ದಕ್ಕೆ ಪೂರಕವಾಗಿ ಪ್ರೈವೇಟ್ ಪ್ಲೇಯರ್ಸ್ ಅವರು ಕೂಡ ಇದನ್ನ ಈ ರೀತಿಯ ಪ್ರಾರಂಭ ಮಾಡಿದೆ. ಬಂಜಾರ ಪ್ರಕಾಶ್ ಶೆಟ್ಟಿ ಅವರು 100 acres ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ವೆನ್ ದೇ ಆರ್ ಗಿವಿಂಗ್ ಇನ್ ಲೆಸರ್, ಯು ಗವರ್ಮೆಂಟ್ ಕಾಂಟ್ ಕಾಂಪೀಟ್ ವಿತ್ ದಟ್. ದಟ್ಸ್ ವೈ ಭರತ್ ಶೆಟ್ಟಿ ಹೇಳಿದ ಸರಿ ಇದೆ, ನೀವು ಕೊಡುವಾಗಲೇ ಅದನ್ನ ಸರಿಯಾದ ರೇಟಲ್ಲಿ ಕೊಟ್ಟರೆ ಒಳ್ಳೆಯದು. ಸರ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಕಾಮತ್ ಅವರೇ. ಸಿ, ನಾವು ಬರೇ ಒಂದು ಪ್ರೈವೇಟ್ ಪ್ಲೇಯರಿಗೆ ಮಾತಾಡ್ತಾ ಇಲ್ಲ, ಅದನ್ನು ಮಂಗಳೂರದವರಿಗೆ. ವಾಟ್ ಈಸ್ ಸೇಯಿಂಗ್ ಈಸ್, ಈಗ ನೀವೊಂದು ಫಾರ್ಮೆಟ್ ಮಾಡಿದ್ದೀರಿ, ಮೀನ್ ಟೈಮ್ಲಿ ಪ್ರೈವೇಟ್ ಬಂದು IT ಪಾರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಕಡಿಮೆ ಕೊಡುವಾಗ ಇಲ್ಲಿಗೆ ಜನ ಬರುದಿಲ್ಲ, ಅಲ್ಲಿಗೆ ಹೋಗ್ತಾರೆ ಅಂತ. ಸರ್ ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ನಮ್ಮ ಪಾಲಿಸೀಸ್ ಮೇಲೆ ಬರ್ತಾರೆ. ಅದೇ ಸೊ ಇಫ್ ಯು ಆರ್, ಈಗ ನೀವು ಖಾಸಗಿ ಬಿಲ್ಡಿಂಗ್ ನಲ್ಲಿ ನೀವು ಯಾರಿಗಾನ ಹಾಕೋಬಹುದು, ನೋ ಪ್ರಾಬ್ಲಮ್. ಆದ್ರೆ ನಮ್ಮ ಬಿಲ್ಡಿಂಗ್ ನಲ್ಲಿ ಬಂದಾಗ, ನಮ್ಮ ಪಾರ್ಕ್ ನಲ್ಲಿ ಬಂದಾಗ ಯು ಗೆಟ್ ಸ್ಪೆಷಲ್ ಇನ್ಸೆಂಟಿವ್. ಅವರಿಗೆ ಸ್ಕಿಲ್ಲಿಂಗ್ ನಲ್ಲಿ ರಿಯಾಯಿತಿ ಸಿಗ್ತದೆ, ಸಬ್ಸಿಡೀಸ್ ಅಲ್ಲಿ ಸಿಗ್ತದೆ. ಅಲ್ಟಿಮೇಟ್ಲಿ ಸರ್ ವಿ ವಿಲ್ ರೀಲುಕ್ ಇಫ್ ದೇರ್ ಇಸ್ ಎನಿಥಿಂಗ್ ದಟ್ ಇಸ್ ರಿಕ್ವೈರ್ಡ್. ಆಮೇಲೆ ನಾವೇ ಬಂಡವಾಳ ಈಗ ಯಾರೇ ಖಾಸಗಿ ಸಂಸ್ಥೆಗಳಲ್ಲಿ ಬಿಲ್ಡಿಂಗ್ ಮಾಡಿದ್ರು ನಮ್ಮ ಹತ್ರನೇ ಬರ್ತಾ ಇದ್ದಾರೆ, ಸರ್ ದಯವಿಟ್ಟು ನಮ್ಗೆ IT ಕಂಪನಿಗಳಿಗೆ ನಮ್ ಪರಿಚಯ ಮಾಡ್ಕೊಡಿ ಅಂತ. ನಾವೇ ಮಾಡ್ತಾ ಇರೋದು, ಆ ಕೆಲಸನೂ ನಾವೇ ಮಾಡ್ತಾ ಇರೋದು. ಸೊ ಫಸ್ಟ್ ನಮ್ಮ ಮುಕುಂದ ರಿಯಾಲಿಟಿ